ಮದ್ಯ ಸೇವಿಸ್ತಾ ಇದ್ರೂ ಕುಡಿದೋರ ಥರ ಅನ್ನಿಸ್ತಾ ಇದೆಯಾ? ನಮಸ್ಕಾರ. ನಾನು ಡಾಕ್ಟರ್ ವೀರಸ್ವಾಮಿ, ಶ್ರೀ ಶಾರದಾಂಬ ಕ್ಲಿನಿಕ್ಕಿಂದ. ಇಲ್ಲಿ ನಾವು ಆಯುರ್ವೇದದ ಜ್ಞಾನ ಮತ್ತು ಮಾಡರ್ನ್ ಸೈನ್ಸ್ ಎರಡನ್ನು ಬಳಸಿ ಆರೋಗ್ಯವನ್ನು ಅರ್ಥ ಮಾಡ್ಕೊಳ್ತೀವಿ. ಇಂದು ಒಂದು ಆಸಕ್ತಿದಾಯಕವಾದಂಥ ವಿಚಾರದ ಬಗ್ಗೆ ಮಾತಾಡೋಣ. ನೀವು ಮದ್ಯ ಸೇವಿಸಿಲ್ಲ, ಆದರೂ ಕೆಲವೊಮ್ಮೆ ತಲೆ ಸುತ್ತು ಬರುತ್ತೆ, ನಡೆದಾಗ ಬ್ಯಾಲೆನ್ಸ್ ತಪ್ಪುತ್ತೆ, ಅಥವಾ ಕುಡಿದೋರಂಥ ಫೀಲ್ ಆಗುತ್ತೆ. ಇದು ಯಾವ ಥರ ಅನುಭವಿಸಿದ್ರಾ? ಇಂಥ ಲಕ್ಷಣಗಳಿಗೆ ಹಲವಾರು ಕಾರಣಗಳಿರಬಹುದು. ಆದರೆ ಆಯುರ್ವೇದದ ದೃಷ್ಟಿಯಲ್ಲಿ ಪಿತ್ತ ದೋಷದ ವೃದ್ಧಿ ಒಂದು ಪ್ರಮುಖ ಕಾರಣ. ಪಿತ್ತ ಹೆಚ್ಚಾದಾಗ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಬಹುದು, ಕಣ್ಣುಗಳಲ್ಲಿ ಉರಿ ಕಾಣಬಹುದು, ಅತಿಯಾದಂಥ ದಾಹ ಆಗಬಹುದು, ಕೋಪ ಮತ್ತು ಕಿರಿಕಿರಿ ಹೆಚ್ಚಾಗುತ್ತೆ, ತಲೆ ಸುತ್ತು ಅಥವಾ ಅಸ್ಥಿರತೆ ಅನುಭವ ಆಗಬಹುದು. ಕೆಲವರಿಗೆ ಇದರ ಜೊತೆಗೆ ಆಸಿಡಿಟಿ, ಎದೆ ಉರಿ, ಬಾಯಲ್ಲಿ ಕಹಿ, ರುಚಿ, ನಿದ್ರಾಹೀನತೆ, ಹಾಗೆ ಏನು ಬೇಕಾದ್ರೂ ಆಗಬಹುದು. ಏನು ಮಾಡಬೇಕು? ಸಾಕಷ್ಟು ನೀರು ಕುಡಿಬೇಕು, ಖಾರ ಹುಳಿ ಉಪ್ಪು ಕಮ್ಮಿ ಮಾಡಬೇಕು, ಎಣ್ಣೆ ಕಮ್ಮಿ ಮಾಡಬೇಕು, ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡಬೇಕು, ಒತ್ತಡನ ಕಮ್ಮಿ ಮಾಡ್ಕೋಬೇಕು. ತಲೆ ಸುತ್ತುವಿಕೆ ಪದೇ ಪದೇ ಬರ್ತಾ ಇದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಅದರ ಮೂಲ ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಶ್ರೀ ಶಾರದಾಂಬ ಕ್ಲಿನಿಕ್ನಲ್ಲಿ ನಾವು ಆಯುರ್ವೇದದ ಜ್ಞಾನ ಮತ್ತು ಮಾಡರ್ನ್ ಸೈನ್ಸ್ ಎರಡನ್ನು ಬಳಸಿ ನಿಮ್ಮ ಸಮಸ್ಯೆಗೆ ಮೂಲ ಕಾರಣವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ವೈಯಕ್ತಿಕವಾದಂಥ ಚಿಕಿತ್ಸೆಯನ್ನು ನೀಡ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ, ಮಾಡರ್ನ್ ಸೈನ್ಸ್ನಲ್ಲಿ ಇಂತಹ ಸ್ಥಿತಿಯನ್ನು ಆಟೋ ಬ್ರೀವರಿ ಸಿಂಡ್ರೋಮ್ ಅಂತ ಕರೀತಾರೆ. ಏನಿದು? ದೇಹದೊಳಗೆ ಆಲ್ಕೋಹಾಲು ಹೇಗೆ ಉತ್ಪತ್ತಿ ಆಗುತ್ತೆ? ಅದರ ಲಕ್ಷಣ ಯಾವುದು? ಇದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಧನ್ಯವಾದಗಳು.